ದೇವರಿಗೆ ಸ್ತೋತ್ರ. ದೇವರು ನಮ್ಮ ಮೇಲೆ ಒಂದು ದೊಡ್ಡ ಉದ್ದೇಶ ಇಟ್ಟಿದ್ದಾರೆ, ಒಂದು ದೊಡ್ಡ ಪ್ಲ್ಯಾನ್ ಇಟ್ಟಿದ್ದಾರೆ. ಅದು ನಾವು ಹುಟ್ಟಕ್ಕಿಂತ ಮುಂಚೆನೇ, ನಾವು ಗರ್ಭದಲ್ಲಿ ರೂಪಿಸಿದ ಮುಂಚೆನೇ ಯಾವ್ಯಾವ ಜಾಗದಲ್ಲಿ ಏನೇನು ಕೆಲಸ ಮಾಡಬೇಕಂತ ಅವರೊಂದು ಪ್ಲ್ಯಾನ್ ಇಟ್ಟಿರ್ತಾರೆ. ಆದರೆ ನಾವೇನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ಹುಟ್ಟ ಆಗಿದ ತಕ್ಷಣ ನಮ್ಮ ಒಂದು ಪಾಪದ ಜೀವಿತಕ್ಕೆ ಹೋಗ್ಬಿಡ್ತೀವಿ. ದೇವರ ಪ್ಲ್ಯಾನಿಗೆ ನಮ್ಮನ್ನು ಒಪ್ಪಿಸಿಕೊಡೋದಿಲ್ಲ. ಅವರ ಚಿತ್ತ ನಮ್ಮ ಮೂಲಕ ನೆರವೇರೋದಕ್ಕೆ ನಾವು ಅವರಿಗೆ ಅಡ್ಡಿಯಾಗಿ ನಾವೇ ಸಮಸ್ಯೆಗಳಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಲಿ, ಇಲ್ಲ ದೇವರ ಹತ್ರ ಇದ್ದು ನಡೀತಾ ಇದ್ರೂ ಇನ್ನೇನು ಅವ್ರು ಬ್ಲೆಸ್ಸಿಂಗ್ ಮಾಡ್ತಾರೆ ಅನ್ನೋ ಸಮಯದಲ್ಲಿ ಅದನ್ನು ಬಿಟ್ಟು, ದೇವ್ರನ್ನ ಬಿಟ್ಟು ದೂರ ಬರೋದು. ಅವ್ರ ಪ್ಲ್ಯಾನ್ ಇನ್ನೇನು ಅವರು ನಮ್ಮನ್ನಿಟ್ಟು ಒಂದು ದೊಡ್ಡ ಕಾರ್ಯ ಮಾಡಬೇಕು ಅಂತ ಹೇಳಿದಾಗ ಅವ್ರನ್ನ ಬಿಟ್ಟು ದೂರ ಬರೋದು. ಉದಾಹರಣೆಗೆ ಪೇತ್ರನ ಇಟ್ಟು ಅನ್ಯ ಜನಗಳ ಮಧ್ಯದಲ್ಲಿ ಆ ದರ್ಶನ ಎಲ್ಲ ಕೊಡ್ತಾರೆ. ಬಟ್ ಅವರು ಅಷ್ಟೇನೋ ಅವರು ಅನ್ಯ ಜನಕ್ಕಿಂತ ಯೂದಸ್ಗೆ ಕೊಡ್ತಾ ಇರೋದ್ರಿಂದ ಯೂದರುಗಳಿಗೆ ಸೌಲನನ್ನು ಪೌಲಾಗಿ ಮಾರ್ಪಡಿಸಿ ಅವ್ರನ್ನೇ ಇಟ್ಟು ಅನ್ಯ ಜನಗಳ ಮಧ್ಯದಲ್ಲಿ ಉಪಯೋಗಿಸಿದ್ರು ದೇವರು. ಅದು ಪೇತ್ರ ಮಾಡಿರೋ ಕೆಲಸ. ಆ ರೀತಿಯಾಗಿ ನಾವು ಕೂಡ ನಮ್ಮ ಮೇಲೆ ಒಂದು ದೊಡ್ಡ ಉದ್ದೇಶ ಇಟ್ಟಿದ್ದಾರೆ. ಆ ಉದ್ದೇಶ ನೆರವೇರೋದಕ್ಕೆ ಸುಮ್ಮನೆ ನಾವು ಸೈತಾನನಿಗೆ ಅವಕಾಶವನ್ನು ಕೊಡ್ತೀವಿ. ಅವನು ಆ ಉದ್ದೇಶ ನೆರವೇರಬಾರ್ದು ಅಂತೇಳಿ ತಡೆ ಮಾಡ್ತಾನೆ. ಆ ತಡೆ ಮಾಡೋದ್ರಿಂದ ಒಂದು ಎಕ್ಸಾಂಪಲ್, ದೇವರು ಉಪವಾಸ ಪ್ರಾರ್ಥನೆ ಮಾಡ್ಬೇಕಾದ್ರೆ ಅವನೇನು ಡಿಸ್ಟರ್ಬ್ ಮಾಡಲಿಲ್ಲ. ಅದಾದ ಮೇಲೆ ಟ್ರೈ ಮಾಡ್ತಾನಷ್ಟೇ, ನೋಡೋಣ ಬಿದ್ದರೆ ಒಂದು ಚಾನ್ಸ್ ಅಂತ. ಆ ಟ್ರೈಯಲ್ಲಿ ನಾವು ಬೀಳಬಾರ್ದು. ದೇವರು ಬಿದ್ದಿಲ್ಲ, ಆದರೆ ಟ್ರೈ ಮಾಡಿದಾಗ ಆದಾಮ್ ಯಾವಾಳು ಬಿದ್ದೋದ್ರು. ಆ ರೀತಿ ಟ್ರೈ ಮಾಡಿದಾಗ ಯೋಸೆಫನ್ನ ಟ್ರೈ ಮಾಡಿದ್ರೆ ಅವನು ಬಿದ್ದೋಗಿಲ್ಲ. ಅದೇ ಸಾಲಮೋನು ಬಿದ್ದೋದ್ರು, ದಾವೀದು ಬಿದ್ದೋದ್ರು. ಇಂಥ ದೊಡ್ಡ ಪಾಪ ಮಾಡಿ ದೇವರ ದೃಷ್ಟಿಯಲ್ಲಿ ನಾನು ಹೇಗೆ ತಪ್ಪಿಸ್ಕೊಳ್ಳೋದಂತ ಅದರಿಂದ ಅವ್ರ ಮೇಲಿಟ್ಟಿರೋ ಪ್ಲ್ಯಾನ್ ಬಂದು, ಯೋಸೆಫನ ಪ್ಲ್ಯಾನ್ ಬಂದು ನೆರವೇರುತ್ತೆ. ಇವಾಗ ಒಂದು ಎಕ್ಸಾಂಪಲಿಗೆ ಹೇಳ್ಬೇಕಂದ್ರೆ, ಯೋಸೆಫನ ತಾಯಿ ರೆಬೆಕ್ಕ ಬಂದ್ಬಿಟ್ಟು ಏನಂತ ಪ್ರಾರ್ಥನೆ ಮಾಡುತ್ತೆ? ನನ್ನ ಮಗ ರಾಜನಾಗಲಿ ಅಂತ ಪ್ರಾರ್ಥನೆ ಮಾಡುತ್ತೆ. ಯಾಕಂದರೆ ಅಲ್ಲಿ ರಾಜ್ಯಭಾರನೇ ಇಲ್ಲ. ಅಲ್ಲಿ ಎಲ್ಲೈತೆ ರಾಜ್ಯ? ಅಲ್ಲಿ ಅವರು ಗುಲಾಮರಾಗಿ ಆಬ್ರಾಮಿಂದ ಈಸಾಕಿನಿಂದ ಯಾಕೋಬು, ಅವರೊಂದು ಮಕ್ಕಳು ಒಂದು 12 ಜನ ಇದ್ದಾರೆ, ಬೆಂಜಮಿನ್ ಸೇರಿಸಿ. ಅಂದರೆ ಕೆಲಸಗಾರ ಅವರು ಇವರು ಇದ್ದಾರೆ. ಅಲ್ಲಿ ಎಲ್ಲೇ ರಾಜ್ಯಗಳಿದೆ, ಅಲೆಮಾರಿಗಳ ಥರ ಅಳಿತಾ ಇದ್ದಾರೆ. ಆದರೆ ದೇವ್ರು ಏನು ಮಾತಾಡೋದಕ್ಕೆ ಪ್ರೇರೇಪಿಸಿದ್ರೆ ಅಂದರೆ, ನಮ್ಮ ಮಕ್ಕಳ ಬಗ್ಗೆ ಚಿಂತೆ, ಏನಾಗ್ತಾರೋ, ಫ್ಯೂಚರಲ್ಲಿ ಅವ್ರ ಜೀವನ ಹೆಂಗಿರುತ್ತೋ ಏನಿರುತ್ತೋ ಅಂಥೇಳಿ ಒಂದೇ ಚಿಂತೆ. ಆದರೆ ಸೃಷ್ಟಿಕರ್ತನು ಒಂದು ದೊಡ್ಡ ಪ್ಲ್ಯಾನ್ ಇಟ್ಟಿದ್ದಾರೆ ನಮ್ಮ ಮೂಲಕ, ಮಕ್ಕಳ ಮೂಲಕ. ಆ ಪ್ಲ್ಯಾನನ್ನು ಅವ್ರು ನೆರವೇರಿಸ್ತಾರೆ. ಅವ್ರ ಅಣ್ಣ ತಮ್ಮದ್ರು ಕನಸುಗಾರ ಅಂಥೇಳಿ ಅವನ್ನ ಪರಿಹಾಸ ಮಾಡ್ತಾಯಿದ್ರು. ತಂದೆ ತಾಯಿಗಳೇ ಬಂದು ನಿನಗೆ ಸೂರ್ಯ ಚಂದ್ರ ಅಂತ ಹೇಳಿದ್ರೆ ಬಂದು ನಿನಗೆ ನಮಸ್ಕಾರ ಮಾಡ್ಬೇಕಂತ ನಕ್ಕೊಂಡ್ರು. ಆದರೆ ದೇವ್ರೊಂದು ದೊಡ್ಡ ಪ್ಲ್ಯಾನ್ ಇಡ್ತಾರೆ ಮಕ್ಕಳಿಗೆ. ಯಾರಿಗೆ ಗೊತ್ತು? ಯೋಸೆಫನ್ನ ಇಟ್ಟು ಆ ಈಜಿಪ್ಟಿಗೆ ರಕ್ಷಣೆಯನ್ನು ಉಂಟು ಮಾಡೋದಕ್ಕೆ, ಒಂದು ದೊಡ್ಡ ರಾಜನಾಗಿ ಮಾಡೋದಕ್ಕೆ ಒಂದು ದೊಡ್ಡ ಪ್ಲ್ಯಾನ್ ಇಟ್ಟಿದ್ರು. ಅದರಿಂದ ದೇವರ ಚಿತ್ತ ನೆರವೇರಲಿ ಅಂತ ಪ್ರೇಯರ್ ಮಾಡಿದ್ರೆ ಯಾರಿಗೆ ಗೊತ್ತು, ಒಂದು ದೊಡ್ಡ ಕಾರ್ಯ ಮಾಡ್ಬೋದು. ಕೊರೋನಾದಲ್ಲಿ ನಮ್ಮನ್ನು ಹೆಚ್ಚಿಸ್ಕೊಳ್ಳೋಕ್ಕಾಗಿ ಅಲ್ಲ, ಎಷ್ಟೋ ಜನ ಸೇವಕರುಗಳು ಚೆನ್ನಾಗಿ ಸೇವೆ ಮಾಡ್ತಿರೋದು ಕೂಡ ಈ ಲೋಕಯಾತ್ರೆಯನ್ನು ಬಿಟ್ಟು ಹೋದರು. ಆವಾಗ ನಾನು ಅಂದ್ಕೊಂಡೆ, ಎಷ್ಟೆಷ್ಟೆಲ್ಲ ಚೆನ್ನಾಗಿ ಸೇವೆ ಮಾಡ್ಕೊಂಡು ಹೋದರು, ಬಟ್ ನಾವು ಏನು ಅವ್ರ ಥರ ಏನು ಸೇವೆ ಮಾಡಿಲ್ಲ. ಅಂದರೆ ಏನೋ ಒಂದು ಕೃಪೆ ನಮ್ಮ ಮೇಲೆ ಇಟ್ಟು ಇನ್ನು ಮುಂದೆ ಬರುವ ಕಾಲದಲ್ಲಿ ನಮ್ಮನ್ನೆಟ್ಟು ಉಪಯೋಗಿಸೋದಕ್ಕೇನೋ ಅವರು ಕೃಪೆ ನಮ್ಮ ಮೇಲೆ ಇರೋದರಿಂದ ಕೊರೋನಾದಲ್ಲಿ ಏನೂ ಆಗಿಲ್ಲ. ಅದರಿಂದ ಅವರ ಪ್ಲ್ಯಾನ್ ಅಂತ ಒಂದು ಇಟ್ಟಿರ್ತಾರೆ. ಆ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗಿ ನಡೆಯೋದಕ್ಕೆ ನಾವು ನಮ್ಮನ್ನು ಒಪ್ಪಿಸಿಕೊಡಬೇಕು. ಯೆರೆಮೀಯ 29:11 ಸ್ಪಷ್ಟವಾಗಿದೆ,
ನಿರೀಕ್ಷೆ ಇರಲಿ. ನಿರೀಕ್ಷೆ ಅಂದರೆ ದೇವರ ಮೇಲೆ ಒಂದು ನಂಬಿಕೆ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಯನ್ನು ನಾನೇ ಬಲ್ಲನು. ಅಂದರೆ ದೇವರ ಮೇಲೆ ಒಂದು ನಿರೀಕ್ಷೆ ಇಟ್ಟು ಅವರನ್ನು ಆಧಾರ ಪಟ್ಕೊಂಡು ನಂಬಿಕೊಂಡು ಅವರನ್ನ ನಮ್ಮ ಜೀವಿತವನ್ನು, ನಮ್ಮನ್ನು, ನಮ್ಮಲ್ಲಿರುವ ವಸ್ತುಗಳನ್ನು ದೇವರು ಬೇಲಿ ಹಾಕಿ ಯೋಬನಿಗೆ ಬೇಲಿ ಹಾಕಿದಂಗೆಲ್ಲ ಕಾಪಾಡಿ ನಡೆಸ್ತಾ ಇರ್ತಾರೆ. ನಾವು ಅವರಿಗೆ ಸಂಪೂರ್ಣವಾಗಿ ಒಪ್ಪಿಸಿ ಅವರು ಕರದಲ್ಲಿ ಕೊಟ್ಬಿಡಬೇಕು. ನಾವು ಅವರ ಮೇಲೆ ನಿರೀಕ್ಷೆಯಲ್ಲಿ ಇರಬೇಕಾದ್ರೆ ಅವರು ನಮಗಿನ್ನ ನಿರೀಕ್ಷೆ, ನಂಬಿಕೆಯಲ್ಲಿ ನಿಮ್ಮ ಚಿತ್ತ ನಮ್ಮ ಮೇಲೆ ಇರಲಿ ಅಂತೇಳಿ ಅವರು ನಮ್ಮನ್ನಿಟ್ಟು ಪ್ಲ್ಯಾನ್ ಮಾಡ್ಕೊತಾರೆ. ಯೇಸು ಪ್ರಭು ಕೂಡ ದೇವರು ಸೃಷ್ಟಿಕರ್ತನು ಕಡೆ ಪ್ರಾಣ ಹೋಗೋವರೆಗೂ ತನ್ನ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟಿದ್ದರು. ಏನೇ ನಡೆದರೂ ಕೂಡ ಲೋಕದಲ್ಲಿ ಭಯಗಳು, ದಿಗಿಲುಗಳು, ಕೋಪಗಳು, ಆವೇಶಗಳು ಪಡೆದ ಹಾಗೆ ನಮ್ಮನ್ನು ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ ತಾಳ್ಮೆಯನ್ನು, ದೀರ್ಘ ಶಾಂತಿಯಿಂದ ಕಾದ್ಕೊಂಡು ನಿನ್ನ ಚಿತ್ತ ನೆರವೇರಲಿ ಅಂತ ದೇವರಿಗೆ ಒಪ್ಪಿಸಿಕೊಟ್ಟು ಬಿಡಬೇಕು. ನಮಗೆ ಆತ್ರ ಬೇಗ ಆಗಬೇಕು ಅಂತೇಳಿ ದೇವರು ಆತ್ರ ಪಡೋದ್ರಿಂದ ದೇವರು ಸಡನ್ನಾಗಿ ಮಾಡೋರಲ್ಲ. ನಾವು ಆತ್ರ ಪಟ್ಟಿದ ತಕ್ಷಣ ದೇವರು ಆತ್ರ ಪಡೋವರಲ್ಲ. ನಮ್ಮ ಮೇಲೆ ದೇವರ ಒಂದು ಪ್ರಣಾಳಿಕೆ ಇಟ್ಟಿರ್ತಾರೆ. ಆ ಪ್ರಣಾಳಿಕೆ ನಮ್ಮ ಮೂಲಕ ನೆರವೇರೋದಕ್ಕೆ ನಾವು ದೇವರ ಹತ್ರ ತಾಳ್ಮೆಯಿಂದ ಕಾತ್ಕೊಳ್ತಾ ಇರಬೇಕು. ಆ ರೀತಿ ನಾವು ಕಾತ್ಕೊಂಡಿದ್ರೆ ನಮ್ಮ ಮಕ್ಕಳ ಮಧ್ಯದಲ್ಲಿ ನೋಡ್ರಿ, ಯಾಕೋಬನಿಗೆ ಸಿಗದೇ ಇರುವ ಒಂದು ಭಾಗ್ಯ ಅವರ ಮಗ ಯೋಸೇಫನಿಗೆ ಸಿಕ್ತು, ಒಂದು ರಾಜನಾಗುವಂತೆ. ಅದರಿಂದ ಈಸಾಯ ವಂಶದಲ್ಲಿ ಇದಕ್ಕೆ ಮುಂಚೆ ಬೆಂಜಮಿನ್ ಕುಲದಲ್ಲೇ ಅವನು ಸೌಲು ರಾಜನಾಗಿದ್ದು. ಆದರೆ ಸೌಲು ಬಂದು ದಾವೀದನ ಬಂದು ಯೂದರ ವಂಶ. ಅದರಲ್ಲಿ ಇದಕ್ಕೆ ಮುಂಚೆ ಯಾರು ರಾಜನಾಗಿರಲಿಲ್ಲ. ಅದರಿಂದ ಅವ್ರ ಮಗ ದನ ಕಾಯ್ತಿದ್ದ, ಅವರು ಕೇರ್ಲೆಸ್ ಆಗಿ ಅವ್ರ ಮಗ ಸಾಮವೇಲೆ ಕೇಳೋ ರೀತಿಯಲ್ಲಿ ಇಷ್ಟನ ನಿಮ್ಮ ಮಕ್ಕಳು ಅಂದರೆ ಇನ್ನೊಬ್ಬ ಇದ್ದಾನೆ ಅಂದರೆ ಎಷ್ಟು ಕೇರ್ಲೆಸ್, ಅವನ್ನ ಕರೆಸ್ರಿ ಅಂತ. ಅದರಿಂದ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಮಕ್ಕಳಲ್ಲಿ ಯಾರನ್ನು ರಾಜನಾಗಿ ಮಾಡ್ತಾರೆ, ಯಾರನ್ನು ಇಟ್ಟು ಯಾವ ರೀತಿ ದೇವರು ತನ್ನ ದೊಡ್ಡ ಉದ್ದೇಶವನ್ನು ನೆರವೇರಿಸ್ಕೊಳ್ತಾರೆ, ದೇವರು ಯೇಸು ಸ್ವಾಮಿ ನಿಜವಾದ ದೇವರಂತ ಬಯಲ್ಪಡಿಸ್ತಾರೆ, ಯಾರಂತ ಗೊತ್ತಾಗೋದಿಲ್ಲ. ಲೋಕ ಯಾತ್ರೆಯಲ್ಲಿ ಮಾತ್ರವಲ್ಲ, ಸೇವೆಯಲ್ಲಿ ಕೂಡ ಅಭಿಷೇಕ ಮಾಡುವುದು, ದೊಡ್ಡ ಉಜ್ಜೀವನವನ್ನು ಅವ್ರ ಮೂಲಕ ಕರ್ನಾಟಕಕ್ಕೆ ಬರಮಾಡ್ಬೋದು. ಏಲಿಯನಾಗೆ ಒಂದು ದೊಡ್ಡ ಉಜ್ಜೀವನ, ಅಗ್ನಿ ಇಳಿಸುವ ಒಂದು ಉಜ್ಜೀವನ, ಸತ್ತಿರೋರನ್ನ ಎಬ್ಬಿಸುವ ಒಂದು ಉಜ್ಜೀವನ ಈ ಪಟ್ಟಣಗಳಲ್ಲಿ ನಡೀಬೋದು. ಅದರಿಂದ ನಾವು ದೇವರ ಮೇಲೆ ನಿರೀಕ್ಷೆ ಇಟ್ಟು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾ ಇರಬೇಕೆ ಹೊರತು ನಮ್ಮ ಸ್ವಂತ ಮಾನಸಿಕ ಯೋಚನೆಗಳಿಗೆ ನಮ್ಮನ್ನು ನಾವು ಅಧಿಕವಾಗಿ ಒಪ್ಪಿಸಿಕೊಡಬಾರ್ದು. ಹಿಂಗಾಗ್ಬಿಟ್ರೆ ಏನು, ಹಂಗಾಗ್ಬಿಟ್ರೆ ಏನು, ಮತ್ತು ನಾವೇ ಕನಸು ಕಾಣ್ಕೊಂಡು ನಾವು ಹಿಂಗಾಗಣ ಹಂಗಾಗಣ ನಾವು ನೆನೆಸೋದು ನಡೆಯೋದಿಲ್ಲ. ಅದರಿಂದ ನಮ್ಮ ಊಹಾಗವನ್ನೆಲ್ಲ ಬಿಟ್ಟು ದೇವರ ಮೇಲೆ ನಿರೀಕ್ಷೆ ಇಡಬೇಕು, ಆಧಾರ ಪಡಬೇಕು. ದೇವರು ಬಂದು ನಮ್ಮ ಮೇಲಿಟ್ಟಿರೋ ಪ್ಲ್ಯಾನನ್ನು ನೆರವೇರಿಸ್ತಾರೆ. ಅದಕ್ಕೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಾಗ ಪ್ರಾಣಾತ್ಮ ಶರೀರವನ್ನು ಅವರ ಚಿತ್ತಕ್ಕೆ ನಮ್ಮನ್ನು ಇಟ್ಟು ನಡೆಸಿದ್ರೆ ಒಂದು ಪ್ರಾರಂಭ ಅಲ್ಪವಾಗಿದ್ದು ಮುಗಿಂಪು ಹಂಗೆ ಸ್ಟೆಪ್ ಬೈ ಸ್ಟೆಪ್ಪು ಮೇಲಕ್ಕೆ ಹೋಗ್ತಾ ಮುಗಿಂಪಲ್ಲಿ ಒಂದು ಉನ್ನತವಾದ ಪರಿಪೂರ್ಣತೆಯಲ್ಲಿ ಮುಗಿಸಿ ನಮ್ಮ ಮೂಲಕ ಕಾರ್ಯಗಳನ್ನು ಮುಗಿಸಿ ನಮ್ಮನ್ನು ಈ ಲೋಕ ಬಿಟ್ಟು ತಗೊಳ್ತಾರೆ. ಅದನ್ನು ಬೇರೆಯವರು ಕೂಡ ಹಂಗೆ ಕಂಟಿನ್ಯೂ ಮಾಡ್ತಾರೆ. ಅದು ಅರ್ಧದರಲ್ಲಿ ಸ್ಟಾಪ್ ಆಗೋದಿಲ್ಲ. ಎಷ್ಟೆಷ್ಟೋ ದೊಡ್ಡ ಸೇವೆ ಮಾಡಿದ ಪಾಲಂಗಿಚೋ ಅಂತ ಹೇಳ್ತೀವಿ, ಬಟ್ ಅವ್ರ ಎರಡನೇ ಜನ್ರೇಷನ್ನು ಅವರು ತಯಾರು ಮಾಡಿಲ್ಲ. ಅವರು ಮಾಡಿಗೆ ಅವರೇ ಮಾಡ್ಕೊಂಡು ಬಿಟ್ಟೋದ್ರು. ಅದೇ ಓಸನ್ನ ಮಿನಿಸ್ಟ್ರಿ ಅಂತ ಹೇಳ್ತೀವಿ, ಅವರ ಹೆಸರು ಏಸನ್ನ. ಆ ಮಿನಿಸ್ಟ್ರಿಯಲ್ಲಿ ಅವರು ದೊಡ್ಡ ಸೇವೆ ಮಾಡಿದ್ರು. ಅವರು ಮಾತ್ರ ಮಾಡಿದ್ದು ಇಲ್ಲದ ಹಾಗೆ ಅವ್ರು ಮಾಡಿರೋ ಸೇವೆ ಏಸನ್ನ ಅಂದರೆ ಗೊತ್ತಿಲ್ಲದವರು ಇಲ್ಲ. ಆ ರೀತಿಯಾಗಿ ಅವರು ದೊಡ್ಡ ಕೃಪೆ
ಇಂದ ಸಂಘಗಳನ್ನು, ಸಭೆಗಳನ್ನು ಸ್ಥಾಪಿಸಿ ದೊಡ್ಡ ಸೇವೆ ಮಾಡಿದ್ರು. ಅಷ್ಟು ದೊಡ್ಡ ಸೇವೆ ಮಾಡಿ ಪ್ರಾಣ ಹೋಗ್ಬೇಕಾದ್ರೆ ಬೇರೆಯವ್ರನ್ನ ನೇಮಿಸಿ ಹೋದರು. ಅವರು ಇದ್ದಾಗ ಯಾವ ರೀತಿ ಇದೆ ಅದನ್ನು ಟ್ರಿಬಲ್ ಮಾಡಿಬಿಟ್ರು. ಅದರಿಂದ ನಮ್ಮ ಮೂಲಕ ಇಟ್ಟಿರುವ ಪ್ಲ್ಯಾನ್ ಬಂದು ನಾವು ಹೋದರೂ ಕೂಡ ನಮ್ಮ ಮೂಲಕ ಬಿಟ್ಟೋಗಿರೋದನ್ನು ಅದು ಟ್ರಿಬಲ್ ಆಗುತ್ತೆ. ಅದು ದೇವರ ಸಮೂಹ ಹಂಗೆ ಬೆಳೆಯುತ್ತೆ. ಭಕ್ತಿ ಸಿಂಗ್ ಅದಕ್ಕೆ ಆಂಧ್ರದಲ್ಲಿ ಉಜ್ಜುವನ ಭಕ್ತಿ ಸಿಂಗ್ ಅದೇ ರೀತಿ ಮಾಡಿದ್ರು. ದೇವದಾಸಯ್ಯಗಾರು ಅದೇ ಈ ರೀತಿ ಮಾಡಿದ್ರು. ಅವರು ಎಲ್ಲ ಕಡೆನೂ ಸಭೆಗಳನ್ನು ಸ್ಥಾಪಿಸಿ ಅವರು ತನ್ನ ಸಭೆಗಳನ್ನು ಬಿಟ್ಟು ಹೋಗಬೇಕಾದ್ರೆ ಬೇರೆಯವ್ರ ಕೈಲಿ ಒಪ್ಪಿಸಿಕೊಟ್ಟಾಗ ಅದಿನ್ನೂ ಡಬಲ್ ಮಾಡ್ತಾರೆ. ಅದು ಉಜ್ಜೀವನಕ್ಕೆ ಬರುತ್ತೆ. ಇವರೊಬ್ಬರೇ ಒಂದು ಸಭೆ ಇಟ್ಕೊಂಡು ಅದು ಮುಗಿದ ಮೇಲೆ ಅದು ಬೇರೆಯವರು ಎಬ್ಬಿಸಿದಾಗೆ ಅದೇ ಶಿಷ್ಯರನ್ನಾಗಿ ಮಾಡ್ರಿ ಅಂತ ಯೇಸ್ವಾಮಿ ಹೋದರು. 12 ಜನನ ಪರಿಶುದ್ಧಾತ್ಮ ಕೊಟ್ಟು ಅದನ್ನು ಮುಂದುವರಿಸ್ಕೊಂಡು ಇನ್ನೂವರೆಗೂ ನಡೀತಾ ಇದೆ ಸೇವೆ. ದೇವ್ರು ಹೋಗಿದ ತಕ್ಷಣ ಅಲ್ಲಿಗೆ ಸ್ಟಾಪ್ ಆಗಲಿಲ್ಲ. ಆ ರೀತಿ ನಮ್ಮ ಮೇಲಿಟ್ಟರು ಉದ್ದೇಶ, ಪ್ಲ್ಯಾನ್ಗಳು ನೆರವೇರಬೇಕು. ಅದು ಸ್ಟಕ್ ಆಗಬಾರ್ದು. ಪ್ರಾರ್ಥನೆ ಮಾಡೋಣ. ಸ್ತುತಿಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ನಾವು ಚಿಂತೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ, ಅವರೇ ಫ್ಯೂಚರಲ್ಲಿ ಏನಾಗ್ತಾರೋ ಏನಂತ ನಮ್ಮ ಚಿಂತೆಗಳು ಹೆಚ್ಚಾಗ್ತಾ ಇದೆ. ಆದರೆ ನಮ್ಮ ಚಿಂತೆ ಎಲ್ಲ ನಿನ್ನ ಮೇಲೆ ನಿರೀಕ್ಷೆ ಇಟ್ಟು, ನಂಬಿಕೆ ಇಟ್ಟು, ಆಲ್ರೆಡಿ ನಮ್ಮ ಫ್ಯೂಚರ್ಗಳೆಲ್ಲ ಪ್ಲ್ಯಾನ್ ಮಾಡಿ ಇಟ್ಟು ನಡೆಸ್ತಾ ಇದ್ದೀರಾ. ದಾವೀದನ ಹುಟ್ಟೋಕ್ಕಿಂತ ಮುಂಚೆನೇ ಅವನು ರಾಜನಾಗೇ ಬಂದು ರಾಜನಾಗೇ ಮಾರ್ಪಟ್ಟು ಈ ರೀತಿ ಆಳ್ವಿಕೆ ಮಾಡಬೇಕಂತ ನೀನು ಮುಂದೆ ಪ್ಲ್ಯಾನ್ ಮಾಡಿ ಇಟ್ಟಿರ್ತೀರ. ಆ ರೀತಿ ಒಬ್ಬೊಬ್ಬರು ಮೂಲಕ ನಿನ್ನ ಕಾರ್ಯಗಳು ನಡಿಬೇಕಾಗಿದೆ. ಆದರೆ ನಾವು ಮಾಂಸಕ್ಕೆ, ಜೀವನಕ್ಕೆ ಒಪ್ಪಿಸಿಕೊಟ್ಟು ಆತರದಿಂದ ನಾವೇ ತೀರ್ಮಾನ ತಗೊಳ್ಳೋದು, ದೇವರು ಇನ್ನೇನು ನಮ್ಮನ್ನು ಎತ್ತಿ ಉಪಯೋಗಿಸ್ಬೇಕಾದ್ರೆ ಅವರು ಬಿಟ್ಟು ಹೋಗೋದು, ಇಷ್ಟು ವರ್ಷ ಭಕ್ತಿಯಲ್ಲಿರೋದು ಮತ್ತು ಪಾಪದಲ್ಲಿರೋದು, ದೇವರ ಭಕ್ತಿಯಲ್ಲೇ ಇದ್ದುಕೊಂಡು ಪಾಪ ಮಾಡ್ತಾ ಇರೋದು, ಪೂರ್ತಿಯಾಗಿ ಬಿಟ್ಟು ಹೋಗೋದು, ಆತ್ಮಹತ್ಯೆ ಸಮಸ್ಯೆಯಿಂದ ಆತ್ಮಹತ್ಯೆ ಮಾಡಿಕೊಳ್ಳೋದು, ದೇವರಲ್ಲಿ ಇಷ್ಟು ವರ್ಷಗಳ ಕಾಲ ಬೆಳೆದಿರುವ ಫಲ ನಮ್ಮ ಮೇಲಿಟ್ಟಿರುವ ಒಂದು ದೊಡ್ಡ ಉದ್ದೇಶ ದಿನೇ ದಿನೇ ಹೆಚ್ಚಿಸ್ಕೊಳ್ತಾ, ವರ್ಷ ಹೆಚ್ಚಿಸ್ಕೊಳ್ತಾ ಒಂದು ಪರಿಪೂರ್ಣತೆಯಲ್ಲಿ ಮುಗಿಂಪು ಇಟ್ಟಿದ್ದೀರಾ. ಅದನ್ನು ಅರಿತುಕೊಂಡು ಆ ದರ್ಶನವನ್ನು, ವಿಷನನ್ನು ಬಾಳೋದಕ್ಕೆ ಕೃಪೆ ಮಾಡಿರಿ. ನಮ್ಮ ಮೇಲಿಟ್ಟಿರೋ ಪ್ಲ್ಯಾನ್ಗಳು ಎಲ್ಲ ನೆರವೇರಲಿ. ಆಶೀರ್ವದಿಸ್ರಿ, ಮಹಿಮೆ ಹೊಂದಿರಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್.